ಯಾಕಂದ್ರೆ ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ನೋವಾಗುವಂತೆ ಎಂದೂ ನಡ್ಕೊಂಡಿಲ್ಲ. ಒಂದು ವೇಳೆ ನೀವೇ ನನ್ನನ್ನು ಬಿಟ್ರೆ ನಾನೇನು ಬಿಡಲ್ಲ ಅಂಬಿಕಾ ನಿನಗೆ. ಯಾಕಂದ್ರೆ ನಿಮ್ಮ ತಂದೆ ಒಪ್ಪಬೇಕಲ್ಲ ಇದಕ್ಕೆ. ಚಚೆ, ನನ್ನ ಮನೆಯಲ್ಲಿ ಒಪ್ತಾರೆ. ಒಂದು ವೇಳೆ ನಿಮ್ಮಲ್ಲೇ ಒಪ್ಪದಿರಿದ್ರೆ ನೀನು ಯಾವ ಜನ್ಮದಲ್ಲಿ ಯಾರು ಬಿಡಲ್ಲ ಅಂಬಿಕಾ. ನನ್ನ ಪ್ರಾಣವನ್ನಾರು ಕೊಟ್ಟು ನಿನ್ನನ್ನು ಕೈ ಹಿಡಿತೀನಿ ನೋಡಿ. ನನ್ನ ಬಯಕೆಯ ಬಾಗಿಲು ಎಂದೂ ಮುಚ್ಚಿಲ್ಲ. ಒಂದು ವೇಳೆ ನನ್ನ ಹೆತ್ತಪ್ಪ ಏನಾದರೂ ಒಪ್ಪದಿದ್ರೆ ಅಂದೇ ನನ್ನ ಜೀವದ ಹಂಗನ್ನು ತೊರೆದು ನಾ ನಿಮ್ಮ ಬಾಳ ಸಂಗಾತಿ ಆಗ್ತೀನಿ, ಆಯ್ತಾ? ಅಂದ್ರೆ ವರದಕ್ಷಿಣೆ ಅದು ಏನಾದ್ರು ಕೊಡ್ತಾನ ನಿಮ್ಮ ತಂದೆ? ಅಯ್ಯೋ, ನಾವು ಮೊದಲೇ ಬಡವ್ರಿ. ವರನ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಹುಚ್ಚಿ, ವರದಕ್ಷಿಣೆ ಏಕೆ? ನೀನೇ ಅಪ್ಪಟ ಬಂಗಾರ ಇರುವಾಗ ನೀನು ಸಿಕ್ಕರೆ ಸಾಕು ನನಗೆ. ನೋಡಿ, ಆದಷ್ಟು ಬೇಗ ನಾವು ಸತಿಪತಿಗಳಾಗುವುದು ಒಳ್ಳೆಯದು. ಮಾನಸಿಕವಾಗಿ ಸತಿಪತಿಗಳಾದಂತೆ ದೈಹಿಕವಾಗಿ ಆದಷ್ಟು ಬೇಗ ಹಿರಿಯರಿಗೆ ತೀರಿಸಿ ನಾವು ಬೇಗ ಮದುವೆ ಆಗೋದು ಒಳ್ಳೆಯದಲ್ವೇ? ಓಕೆ, ಡನ್ ಅಂಬಿಕಾ. ಹಾಗಾದ್ರೆ ಇದೇ ಖುಷಿಯಲ್ಲಿ ಒಂದು ಏನಾದರೂ ಹಾಡು ಹಾಡ್ಬೇಕಾ? ನೀವು ನನ್ನೊಂದಿಗೆ ಹಾಡ್ತೀರಾ? ಓಕೆನಾ? ಮಾನಸ ಲೋಕದ ಪ್ರೇಮ ಕನ್ನಿ ಕೊಡುವ ಮಧುಮುದವನ್ನು ನೀಡುವ, ಕೊಡುವ ಮಧುಮುದವನ್ನು ನೀಡುವ. ನನ್ನ ಎದೆಯಲ್ಲಿ ನಿನ್ನ ಹೆಜ್ಜೆಯ ಸಪ್ಪಳ, ವಿರಹದ ತಳಮಳ ನೂರು ಪಟ್ಟು ಹೆಚ್ಚಿದೆ. ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ನನ್ನೇ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ, ಉನ್ಮತ್ತನಾಗಿ ಬಿಟ್ಟೆ ನೀನು ನಕ್ಕಾಗ. ಕೊಡುವ ಮಧುಮುದವನ್ನು ನೀಡುವ. ಮಧುರ ಘಳಿಗೆಯು ನಿನ್ನ ಸಹವಾಸದಲ್ಲಿದೆ. ಒಂದೊಂದು ಕ್ಷಣಗಳು ಏನಿರಬೇಕು ಹತ್ತಿರ. ಈಗ ಮತ್ತೆ
ಮತ್ತೆ ಬಂದು ಭೇಟಿಯಾಗೋಣವಾ? ಸರಿ ಅಂಬಿಕಾ, ನಡೆ ಹೋಗೋಣ. ನಿಮಗೋಸ್ಕರ ಕಾರ್ತಾ ಇರ್ತೀನಿ. ಬಾಯ್ ಬಾಯ್. ಬಾಯ್. ಹಲೋ ಅಂಬಿಕಾ, ನೀನಾ? ಏಕೆ ಅಂಬಿಕಾ, ನನ್ನ ನೋಡಿದ ತಕ್ಷಣ ಭಯವಾಯ್ತಾ? ಇಲ್ಲ ನಿತ್ತ ನಡುವೆ ಖುಷಿದಂತಾಯ್ತಾ? ಏಕೆ ನಿನ್ನ ಮೇಲೆ ಮೈ ಮೇಲೆ ಇಷ್ಟೊಂದು ಬೆವರು ಇಳ್ತಾ ಇದೆಯಲ್ಲ? ಭಯ ಪಡೋಕೆ ನಾನೇನು ದಿಕ್ಕಿಲ್ಲದ ಹೆಣ್ಣಲ್ಲ. ಒಲವಿನ ಅನ್ನ ತಿಂದ ಒಲವಿನ ಬೆಳೆದ ಹಕ್ಕಿ ನಾನು. ನಿಮ್ಮಂತ ರಣಹದ್ದುಗಳು ಕುಕ್ಕೋಕೆ ಬಂದರೆ ಅವುಗಳನ್ನು ಕೈ ಕತ್ತರಿಸೋ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿನ್ನನ್ನು 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಯಾಕೆ ನನ್ನನ್ನು ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲದ ಅಂತ ಇಲ್ಲಿವರೆಗೂ ಬಂದಿದ್ದೀರಲ್ಲ? ಹೆಣ್ಣು ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನಂತ ತಿಳ್ಕೊಂಡಿದ್ದೀರಿ? ಕಟ್ಟೆಯಲ್ಲಿ ಸಿಗುವ ಹಣ್ಣಂತ ತಿಳ್ಕೊಂಡಿರೋ ಅಥವಾ ಕಾಲಿನಿಂದ ಒದೆಯುವ ಮಣ್ಣಿನ ಧೂಳು ಅಂತ ಅನ್ಕೊಂಡಿದ್ದೀರೋ? ಅಂಬಿಕಾ, ನೀನು ನಮ್ಮ ಕಾಲೇಜಿನಲ್ಲಿ ಅತಿ ಸುಂದರವಾಗಿದ್ದೀಯ ಅಂತ ನಿನ್ನ ಬೆನ್ನು ನಾನು ಬಿಟ್ಟಿದ್ದೇನೆ. ಕಾಲೇಜಿನ ಹೆಣ್ಣು ಹುಡುಗಿಯರೆಂದರೆ ನನ್ನ ದೃಷ್ಟಿಯಲ್ಲಿ ನನ್ನ ಕೈಲಾಡ ಗೊಂಬೆಗಳಂತ ನಾನು ತಿಳಿದುಕೊಂಡಿದ್ದೇನೆ. ಕಟಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕದ್ದು ತಿನ್ನುವ ಕಳ್ಳ ಜಾತಿ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬೆಣ್ಣೆ ಸಿಗುತ್ತೆ ಅಂತ ನೀನೇನಾದ್ರೂ ಕೈ ಚಾಚಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ವೋ, ಮೈ ತುಂಬ ಭತ್ತದ ಬರೆಗಳು ಅಂತ ಬಾಯಿನ ಏನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಂತ ಪ್ರೀತಿಯಿಂದ 4 ಮಾತನಾಡಿದರೂ ಕೂಡ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ. ನೋಡು ಅಂಬಿಕಾ, ನಾನು ನಿನ್ನನ್ನು ಮನಸಾರಿ ಇಷ್ಟಪಟ್ಟಿದ್ದೇನೆ. ನಮ್ಮ ಕಾಲೇಜಿನಲ್ಲಿ ಎಷ್ಟು ಹುಡುಗಿಯರು ನನಗೆ ಲೈನ್ ಹೊಡೆದರೂ ಕೂಡ ತಿರುಗಿ ನೋಡಿದಂತ ಹುಡುಗ ನಾನು. ಏನೋ ನೀನು ರೂಪದಲ್ಲಿ ತುಂಬಾ ಸುಂದರವಾಗಿದೆಯಾ ಅಂತ ನಿನ್ನ ಬೆನ್ನು ಹತ್ತಿದ್ದೇನೆ. ನೀನು ನನ್ನ ಮಾತಿಗೆ ಒಪ್ಪಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ಮುಂದೆ ಏನ್ ಮಾಡ್ತಾನೋ ನನಗೆ ಗೊತ್ತಿಲ್ಲ. ಅಂತೂ ಮಾತಿಗೆ ಮರ್ಯಾದೆ ಕೊಡುವ ಮನುಷ್ಯ ನೀನಲ್ಲ ಅಂತ ಕಾಣುತ್ತೆ. ಕತ್ತೆಗೆ ಲತ್ತೆ ಪಚ್ಚು ಕೊಟ್ಟಾಗಲೇ ಅದು ನನ್ನೇನೆ ಈ ಕಾಲೇಜಿಗೆ ಬಂದು ಈ ಕಾಲೇಜಿನ ಮೈದಾನದಲ್ಲಿ ನನ್ನ ಕಣ್ಣಿಗೆ ಹೊಡಿತಾ ಇದೆಯ. ಒಂದು ನಾಜುಕರಿಂದ ಮಾತನಾಡಿ ಹೋಗುತ್ತಾಳೆ ಈ ಬಣ್ಣದ ಚಿಟ್ಟೆ. ಅಂಬಿಕಾ, ನೀನು ಒಳ್ಳೆಯವಳು, ನನಗೋಸ್ಕರ ಕಾಲ ಕಳಿತಾಳಂತ ನಾನು ತಿಳಿದುಕೊಂಡಿದ್ದರೆ ನನ್ನ ಕೆಣ್ಣೆಗೆ ಹೊಡೆದು ಹೋದಿಯಲ್ಲ. ಅಂಬಿಕಾ, ನೀನು ಎಷ್ಟೇ ಸಾರಿ ನನ್ನ ಕಣ್ಣಿಗೆ ಹೊಡೆದರೂ ಕೂಡ ನಿನ್ನ ಯೌವನವನ್ನು ಅನುಭವಿಸಲಾರದೆ ಎಂದಿಗೂ ಬಿಡವನಲ್ಲ ಈ ಮಾಂತೇಶ್. ಒಂದು ಸಾರಿ ಕಣ್ಣಿಟ್ಟ ಹೆಣ್ಣನ್ನ ಹೋಗಿಸಿದ ಎಂದಿಗೂ ಬಿಟ್ಟವನಲ್ಲ. ವಾಹ್, ಏನವಳ ಸೌಂದರ್ಯ, ಏನವಳ ಲಾವಣ್ಯ. ಅಂತೂ ಶಿಟ್ಟಿನದಲ್ಲಿ ನೋಡಿದ್ರೆ ತುಂಬಾ ಸುಂದರವಾಗಿ ಕಾಣುತ್ತಾಳೆ ಅಂಬಿಕಾ. ಈ ನಿನ್ನ ಭಾವಚಿತ್ರ ನೋಡಿದ ಕೂಡಲೇ ನನಗೇನೋ ಒಂಥರ ನಿನ್ನ ಮೇಲೆ ಆದಷ್ಟು ಪ್ರೀತಿ ಉಕ್ಕಿ ಹರಿತಾ ಇದೆ ಅಂಬಿಕಾ. ಬಾ ಅಂಬಿಕಾ, ಆದಷ್ಟು ಬೇಗ ಬಂದು ನನ್ನ ಸೆಳೆ ಅಂಬಿಕಾ, ನನ್ನನ್ನು ಸೆಳೆ. ಬಾ ಅಂಬಿಕಾ, ಬಾ ನನ್ನ ಹತ್ತಿರ, ಆದಷ್ಟು ಬೇಗ ಬಾ ಅಂಬಿಕಾ.